ಹೇ ಗೈಸ್, ನೀವೇನಾದರೂ ಫ್ರೀ ಫೈರಲ್ಲಿ ಬಿಯರ್ ರ್ಯಾಂಕ್ ಪುಷ್ ಮಾಡೋದ್ರ ಜೊತೆಗೆ ನಿಮಗೆ ಕೂಡ ಒಳ್ಳೆ ಕಿಲ್ಲನ್ನು ಮಾಡಬೇಕಂತ ಅನಿಸಿದರೆ ನೀವು ಮೊದಲಿಗೆ ಕೆಳಗಿರುವ ಈ ಒಂದು ವಿಡಿಯೋನ ನೋಡಿ ಗೈಸ್. Enemy spotted. ಅಮ್ಮ ಕೊಟ್ಟಾರೆ ಇದು ಆಮೇಲೆ ನಾನು ತಿರುವುದು ದೊಡ್ಡ ಕೂಡ ಹಾಳಾಗ್ತದೆ ಮಕ್ಕಳು ಹೊರ ನೀವು ಕೂಡ ಇದೇ ರೀತಿಯಾಗಿ ಕಿಲ್ಸ್ ಅನ್ನು ಮಾಡಬೇಕಾದ್ರೆ ನಿಮ್ಮ ಗೇಮ್ ಪ್ಲೇ ಜೊತೆಗೆ ಕ್ಯಾರೆಕ್ಟರ್ ಕಾಂಬಿನೇಷನ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತದೆ. ಸೊ ನಾನು ಈಗ ಹೇಳ್ತೇನೆ 4 ಕ್ಯಾರೆಕ್ಟರ್ ಕಾಂಬಿನೇಷನ್. ಇದನ್ನು ನೀವು ಆಡಿದರೆ ಇದೇ ರೀತಿಯಾಗಿ ನೀವು ಕೂಡ ಬಿಯರ್ ರ್ಯಾಂಕ್ ಪುಷ್ ಮಾಡೋದ್ರ ಜೊತೆಗೆ ನಿಮಗೆ ಕೂಡ ಒಳ್ಳೆ ಕಿಲ್ ಅನ್ನು ಮಾಡ್ಬೋದು. ಇದಕ್ಕಾಗಿ ಮೊದಲು ನಾವು ಬ್ಲೂನ ಕ್ಯಾರೆಕ್ಟರ್ ಅನ್ನು ಬಳಸ್ತೇವೆ. ಇದು ಏಕೆಂದರೆ ನಮ್ಮ ರೇಟ್ ಆಫ್ ಫೈರ್ ಮತ್ತು ಮೂವ್ಮೆಂಟ್ ಸ್ಪೀಡ್ ಏನಿದೆ ಇದನ್ನು ತುಂಬ ಇನ್ಕ್ರೀಸ್ ಮಾಡುತ್ತದೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಮಾರೋ ಕ್ಯಾರೆಕ್ಟರ್ ಅನ್ನು ಬಳಸ್ತೇವೆ. ಇದು ನಮ್ಮ ಡಿಸ್ಟೆನ್ಸ್ ಹೇಗಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ, ನಿಮಗೆ ಡ್ಯಾಮೇಜ್ ಅನ್ನು ಕೊಡುತ್ತೆ ಒಳ್ಳೆಯದಾಗಿ. ನೆಕ್ಸ್ಟ್ ಕ್ಯಾರೆಕ್ಟರ್ ಬಂದುಬಿಟ್ಟು ಫಾಟ್. ಈ ಫಾಟ್ ಕ್ಯಾರೆಕ್ಟರ್ ಇದ್ದು ಯೂಸ್ಫುಲ್ ಏನಂದರೆ ನಮಗೆ ಎನಿಮಿಯಿಂದ ಡ್ಯಾಮೇಜ್ ಸಿಕ್ಕಿದಾಗೇ ಈ ಒಂದು ಫಾಟ್ ಕ್ಯಾರೆಕ್ಟರ್ ಏನು ಮಾಡುತ್ತೆ 10 HP ನಮಗೆ ಗೇನ್ ಮಾಡ್ತಾ ಹೋಗುತ್ತೆ. ಸೊ ಇದರಿಂದ ನಾವು ಫೈಟ್ ಮಾಡಬೇಕಾದ್ರೆ ನಮಗೆ ಏನಾದರೂ ಎನಿಮಿಯಿಂದ ನಮಗೆ ಡ್ಯಾಮೇಜ್ ಬಂದರೆ ಅದನ್ನು ಅಲ್ಲಿಗೆ ರಿಕವರಿ ಮಾಡುತ್ತೆ ಗೈಸ್. ಸೊ ಇದೊಂದು 3 ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್, ಏನು ಹೇಳಲಿಕ್ಕಿಲ್ಲ. ಆಕ್ಟಿವ್ ಕ್ಯಾರೆಕ್ಟರಲ್ಲಿ ನಾವು ಒಕಾಂಗ್ ಅನ್ನು ಬಳಸ್ತೇವೆ ಗೈಸ್. ಈ ಒಕಾಂಗ್ ಇದ್ದು ನಮ್ಗೆ ಎಲ್ಲರಿಗೆ ಗೊತ್ತಿದ್ದಾಗೆ 1 vs 4 ಆರಾಮಾಗಿ ಆಡ್ಬೋದು. ಸೊ ಹಾಗಾಗಿ ನಾವು ಫೈನಲಲ್ಲಿ ನಾವು ಆಕ್ಟಿವ್ ಅನ್ನು ನಾವು ಒಕಾಂಗ್ ಅನ್ನು ಬಳಸ್ತೇವೆ. ಇದು ಶಾರ್ಟ್ ರೇಂಜಿಗೂ ಲಾಂಗ್ ರೇಂಜಿಗೂ ಒಳ್ಳೆಯ ಒಂದು ಯೂಸ್ಫುಲ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇನ್ಹ್ಯಾನ್ಸ್ ಅನ್ನು ಬಳಸ್ತೇನೆ. ಇದರಿಂದ ನಾವು ಕಾಯಿನ್ ಕೊಟ್ಟು ನಮ್ಮ ಗನ್ನನ್ನು ಅಪ್ಗ್ರೇಡ್ ಮಾಡ್ಬೋದು, ಎಲ್ಲರಿಗೂ ಗೊತ್ತುಂಟು, ತುಂಬ ಯೂಸ್ಫುಲ್ ಉಂಟು. ಅಲ್ಲದೆ ನಮಗೆ ಸೈಲೆನ್ಸರ್ ಕೂಡ ಅದು ಕೊಡುತ್ತದೆ. ಸೊ ಪೆಟ್ ಕ್ಯಾರೆಕ್ಟರ್ ನಿಮಗೆ ಯಾವುದು ಬೇಕಾದರೂ ನೀವು ಮಾಡ್ಬೋದು, ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು, ಎಂಥ ಪ್ರಾಬ್ಲಮ್ ಇಲ್ಲ. ಸೊ ಈ ಒಂದು ಕ್ಯಾರೆಕ್ಟರ್ ಕಾಂಬಿನೇಷನ್ ಅನ್ನು ನೀವು ಹಾಕಿ ಒಮ್ಮೆ ಆಡಿ ನೋಡಿ, ಸೂಪರ್ ಆಗಿರುತ್ತೆ.